ಶಿವಮೊಗ್ಗದಲ್ಲಿ ಈಗ ಪ್ರತಿಭಟನೆ ನಡೀತಾ ಇದೆಯಂತೆ. ಏನು ಪ್ರತಿಭಟನೆ, ಯಾರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಶಿವಮೊಗ್ಗದಿಂದ ಬರ್ತಾ ಇರುವಂಥದ್ದು ಇದು. ಶಿವಮೊಗ್ಗದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಸೊ SP ಕಚೇರಿಗೆ ಮುತ್ತಿಗೆಯನ್ನ ಹಾಕೋಕೆ ಈಶ್ವರಪ್ಪನವರು ಮುಂದಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈಶ್ವರಪ್ಪನವರು, ಶಾಸಕ ಚನ್ನಬಸಪ್ಪನವರು SP ಕಚೇರಿ ಹತ್ರ ತೆರಳುತ್ತಾ ಇದ್ರು. ಹುಬ್ಬಳ್ಳಿ ಕರಸೇವಕರ ಬಂಧನವನ್ನ ಖಂಡಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಶಿವಮೊಗ್ಗದಲ್ಲಿ ಬಿಜೆಪಿ ಜೋರಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈಶ್ವರಪ್ಪನವರು ಮತ್ತೆ ಚನ್ನಬಸಪ್ಪನವರು, ಶಾಸಕರು ಚನ್ನಬಸಪ್ಪನವರು, ಮಾಜಿ ಮಂತ್ರಿಗಳಾದಂತಹ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಹುಬ್ಬಳ್ಳಿಯಲ್ಲಿ ಜೋರಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಅಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನ ಹಾಕುವ ಪ್ರಯತ್ನವನ್ನ ಅಶೋಕ್ ಅವರ ನೇತೃತ್ವದಲ್ಲಿ, ಅಲ್ಲಿ ಶಾಸಕರ ನೇತೃತ್ವದಲ್ಲಿ ನಡೀತು. ಅದಾದ ನಂತರ ಈಗ ಈಶ್ವರಪ್ಪನವರ ನೇತೃತ್ವದಲ್ಲಿ ಇಲ್ಲಿರುವಂತಹ ಶಾಸಕರು ಕೂಡ ತೆರಳಿ SP ಕಚೇರಿಗೆ ಮುತ್ತಿಗೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಪ್ರತಿಭಟನೆ ಪೊಲೀಸರು ಅಲ್ಲಿ ತಡೆದಿದ್ದಾರೆ. ಶಿವಮೊಗ್ಗದಲ್ಲೂ ಕೂಡ ಬಿಜೆಪಿ ಜೋರಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. SP ಕಚೇರಿಗೆ ತೆರಳಿದ್ದಾರೆ. ಅಲ್ಲಿ ಮುಂಭಾಗದಲ್ಲಿ ಈಶ್ವರಪ್ಪನವರು, ಶಾಸಕ ಚನ್ನಬಸಪ್ಪನವರು ನಿಂತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಹುಬ್ಬಳ್ಳಿಯಲ್ಲೂ ಕೂಡ ಅರವಿಂದ್ ಬೆಲ್ಲದವರು, ಮಹೇಶ್ ಅಗಿನಕಾಯಿ ಜೊತೆಗೆ ಅಶೋಕ್ ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಇವತ್ತು ಕೂಡ ಈಗ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು, ಚನ್ನಬಸಪ್ಪನವರು ನಿಂತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ನಾನೂ ಕರಸೇವಕ, ನನ್ನನ್ನೂ ಬಂಧಿಸಿ ಅಂತ ಹೇಳಿ ಒಂದು ಅಭಿಯಾನವನ್ನೇ ಶುರು ಮಾಡಿಬಿಟ್ಟಿದ್ದಾರೆ. राम कहो श्री राम के नाम कहो, राम कहो श्री राम के नाम कहो, राम कहो श्री राम के नाम कहो, राम कहो श्री राम के नाम कहो। राम अवतार लिया, राम मंदिर बना दिया, राम अवतार लिया, राम मंदिर बना दिया। गंगा अवतार लिया, राम को जोड़ दिया, गंगा अवतार लिया, हिंदुओं को जोड़ दिया। गंगा अवतार लिया, हिंदुओं को जोड़ दिया, गंगा अवतार लिया, हिंदुओं को जोड़ दिया। गंगा अवतार लिया, हिंदुओं को जोड़ दिया, गंगा अवतार लिया, हिंदुओं को जोड़ दिया। राम कहो श्री राम के नाम कहो, राम कहो श्री राम के नाम कहो।
ಸೊ ಇದು ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಹೇಳಿ ಅಭಿಯಾನವನ್ನ ಮಾಡಿ ನೇರವಾಗಿ SP ಕಚೇರಿಯ ಬಳಿ ನಿಂತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಈಶ್ವರಪ್ಪನವರು, ಆ ಕಡೆಗೆ ಶಾಸಕ ಚನ್ನಬಸಪ್ಪನವರು. ನನ್ನನ್ನು ಬಂಧಿಸಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಬಂಧನ ಮಾಡಿರುವಂತಹ ವ್ಯಕ್ತಿಯನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಪ್ರತಿಭಟನೆ. ನಾವು ಎಲ್ಲರೂ ಮನೆ ಮನೆಗೆ ಹೋಗಿ ಏನು ಬಾಂಬ್ ಕೊಡ್ತಾ ಇದ್ವಾ? ಹರಿಪ್ರಸಾದ್ ಆದ್ರೂ ಹೇಳ್ತಾರೆ ಗೋದ್ರ ಆಗತ್ತೆ.